ನಾನು ಇದನ್ನು ಯಾರಿಗೂ ಹೇಳಿಲ್ಲ. ಹೇಳಬೇಕಾಗಿ ಬಂದರೂ ಯಾರೂ ನಂಬಲಾರರು. ಆದರೆ ಇವತ್ತು ನನ್ನ ಮನಸ್ಸು ಮೌನವನ್ನು ತಾಳಲಾಗದೆ ಎಲ್ಲವನ್ನೂ ಹೇಳಬೇಕೆಂದು ತೋಚಿತು. ಎಲ್ಲವೂ ನಾನು ಅಜ್ಜನಹಳ್ಳಿಗೆ ಹೋದ ದಿನದಿಂದ ಶುರುವಾಯಿತು. ನಾನು ಫೋಟೋಗ್ರಾಫರ್. ಮರೆಯಾದ ಸ್ಥಳಗಳು ಎಂಬ ನನ್ನ ಪ್ರಾಜೆಕ್ಟ್ಗಾಗಿ ಹಳ್ಳಿಗಳನ್ನು ಬಿಟ್ಟು ಹೋದ ಕಟ್ಟಡಗಳನ್ನು ಹುಡುಕುತ್ತಿದ್ದೆ. ಅಜ್ಜನಹಳ್ಳಿ ನಕ್ಷೆಯಲ್ಲಿ ಹೆಸರು ಮಾತ್ರಾದರೆ ಅಲ್ಲಿ ಏನೋ ನನ್ನನ್ನು ಎಳೆದು ಕರೆದುಕೊಂಡಂತೆ ಅನ್ನಿಸಿತು. ಹಳ್ಳಿಗೆ ಮೊದಲ ಬಾರಿ ಕಾಲಿಟ್ಟಾಗಲೇ ವಿಚಿತ್ರ ಶಾಂತಿ. ಮನೆಗಳು ಕೆಲವೇ, ಜನರು ಇದ್ದರೂ ಯಾರೂ ಮಾತನಾಡುವುದಿಲ್ಲ. ನನಗೆ ನೋಡುವ ರೀತಿಯೇ ಅಸಹಜ. ಅಲ್ಲಿ ಏನು ತಪ್ಪಾಗಿದೆ ಎಂಬ ಆಸಕ್ತಿಯಿಂದ ಇನ್ನೂ ಒಳಗೆ ನಡೆದು ಹೋದೆ. ಒಬ್ಬ ವಯಸ್ಸಾದ ಅಜ್ಜ ನನ್ನನ್ನು ನೋಡಿ 3 ಪದಗಳು ಹೇಳಿದ. ಅಲ್ಲಿ ಹೋಗಬೇಡ, ಆ ನಗು ಬಿಡೋದಿಲ್ಲ. ನನಗೆ ನಗು ಬಂತು. ನಾನು ಭಯಪಡುವವನು ಅಲ್ಲ. ಮಧ್ಯಾಹ್ನ ಮನೆಗಳ ಫೋಟೋ ತೆಗೆದುಕೊಳ್ಳುತ್ತಿದ್ದಾಗ ಹಳ್ಳಿಯ ಉತ್ತರದಲ್ಲಿ ಒಂದು ದೊಡ್ಡ ಬಿಟ್ಟು ಹೋದ ಮನೆಯು ನನಗೆ ಕಂಡಿತು. ಮನೆಯ ಗೋಡೆಗಳ ಮೇಲೆ ಕೆಂಪು ಬಣ್ಣದಂತೆ ನಗು, ಮುಖದ ವಕ್ರಚಿಹ್ನೆಗಳು ಎಲ್ಲೆಡೆ. ಪ್ರಾರಂಭದಲ್ಲಿ ಯಾರಾದರೂ ಆಟಕ್ಕೆ ಹಾಕಿರಬಹುದು ಎಂದುಕೊಂಡೆ. ಆದರೆ ಆ ನಗು ಹೆಚ್ಚು ನೋಡಿದಂತೆ ಮಾನವೀಯವಾಗಿರಲಿಲ್ಲ. ನಾನು ಆ ಮನೆಗೆ ಪ್ರವೇಶಿಸಿದೆ. ಒಳಗೆ ಹಳೆಯ ವಾಸನೆ ಬಿರುಕು ಬಿದ್ದ ಗೋಡೆಗಳು, ಬಿದ್ದ ಹಾಡು. ಆದರೆ ಅತ್ಯಂತ ವಿಚಿತ್ರವೆಂದರೆ ಯಾರೋ ನನ್ನನ್ನು ನೋಡಿ ನಗುತ್ತಿರುವ ಅನುಭವ. ಅಲ್ಲ, ಯಾರೂ ಇರಲಿಲ್ಲ. ಆದರೆ ನಾನು ಅಲ್ಲೊಬ್ಬಳು ಇದ್ದಾಳೆ ಎಂದು ನಂಬಿದ್ದೆ. ಆ ರಾತ್ರಿ ಹಳ್ಳಿಯವರೇ ಕೊಟ್ಟ ಕೊಠಡಿಯಲ್ಲಿ ಮಲಗುತ್ತಿದ್ದೆ. ಮಳೆಗಾಳಿ, ನಿತ್ಯದ ಶಬ್ದ. ಅರ್ಧರಾತ್ರಿ, ಮಧ್ಯಾಹ್ನ 12:17. ಮೊದಲ ಬಾರಿ ಆಕೆಯ ನಗು ಕೇಳಿದೆ. ಅದು ಕಿರಿಕಿರಿ ನಗು ಅಲ್ಲ, ಆಕರ್ಷಕವಾದ ಮೃದುವಾದಾದರೆ ತುಂಬಾ ಹತ್ತಿರದಿಂದ ಕೇಳುವ ನಗು. ಮೊದಲು ಹೆಣ್ಣುಮಗಳ ನಗು ಎಂದುಕೊಂಡೆ. ನಂತರ ನಗು ನಿಧಾನವಾಗಿ ಉದ್ದವಾಗುತ್ತಾ ತೀವ್ರವಾಗಿ ಕಿವಿಯಲ್ಲೇ ಕೂಗಿದಂತೆ ತೋಚಿತು. ನನ್ನ ಬಾಗಿಲು ಟಕ್ 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 ಎಂದು ತಟ್ಟಿತು. ಹೃದಯ ಬಡಿದರೂ ಬಾಗಿಲು ತೆರೆದೆ. ಯಾವರೂ ಇರಲಿಲ್ಲ. ಮುಂದಿನ ಬೆಳಿಗ್ಗೆ ಕ್ಯಾಮೆರಾದಲ್ಲಿ ತೆಗೆದ ಫೋಟೋಗಳನ್ನು ನೋಡುತ್ತಿದ್ದೆ. ನಾನು ಮನೆಗೆ ಮೊದಲ ದಿನ ಹೋದಾಗ ತೆಗೆದ ಒಂದು ಫೋಟೋದಲ್ಲಿ ನನ್ನ ಹಿಂದೆ ನಿಂತಂತೆ ಕಾಣುವ ಒಂದು ಸಣ್ಣ ನೆರಳು, ಬಿಳಿ ಸೀರೆ, ದೀರ್ಘವಾದ ಕೂದಲು ಮತ್ತು ಮಸುಕಾದರೂ ಗೋಚರವಾಗುವ ನಗು. ಆ ನಗು ಗೋಡೆಗಳ ಮೇಲೆ ಇದ್ದ ನಗುವಿನಷ್ಟೇ ಭಯಾನಕ. ನಾನು ಮತ್ತೆ ಆ ಮನೆಗೆ ಹೋಗಿದೆ. ಏಕೆ ಹೋಗಿದೆ ಎಂದು ನನಗೆ ಗೊತ್ತಿಲ್ಲ. ಕುತೂಹಲವೋ? ಇಲ್ಲ, ಅದು ಅವಳು ನನ್ನನ್ನು ಕರೆಯುತ್ತಿದ್ದಳು. ಈ ಬಾರಿ ಒಳ ಹೋಗುತ್ತಿದ್ದಂತೆ ಕ್ಷಣಾರ್ಧಕ್ಕೆ ಮನೆಯಲ್ಲಿ ಗಾಳಿ ನಿಂತಂತೆ. ಸತ್ತ ಮೌನ. ಒಂದು ಹಳೆಯ ಟೇಬಲ್ ಮೇಲೆ ಹಳೆ ಫೋಟೋಗಳು ಪಸರಿಸಿದ್ದವು. ಒಂದು ಫೋಟೋ ತೆಗೆದು ನೋಡಿದೆ. ಅದೇ ಬಿಳಿ ಸೀರೆ ಧರಿಸಿದ ಹೆಣ್ಣು, ಮುಖದಲ್ಲಿ ಅಜೀರ್ಣದಂತಿರುವ ದೊಡ್ಡ ನಗು. ಹಿಂದೆ ಬರೆಯಲ್ಪಟ್ಟ ಹೆಸರು ತಾರಿಣಿ. ಗೊಂಚಲುಗಳಲ್ಲಿ ಏಕಾಏಕಿ ಶಬ್ದ. ನನ್ನನ್ನು ನೆನಪಿಸಿದೆಯಾ? ಅದು ನಗು, ಕೇಳುತ್ತಿದ್ದೇ ಇದ್ದ ನಗು. ನನ್ನ ಬೆನ್ನ ಹಿಂದೆ ಚಳಿಯ ಸ್ಪರ್ಶ. ನೆಗೆಯುತ್ತ ತಿರುಗಿ ನೋಡಿದೆ. ಎಲ್ಲಿ ಹೋದರೂ ಪಕ್ಕದಲ್ಲೇ ಕಾಣುವಂತೆ. ಬಾಳಿಲ್ಲದ ಕಣ್ಣುಗಳು, ಚಿರಸ್ಥಾಯಿಯಾಗಿ ಬಿದ್ದ ನಗು, ಬಿಳಿ ಸೀರೆ. ಅವಳು. ನಾನು ಕೂಗಿ ಮನೆ ಬಿಟ್ಟು ಓಡಿದ್ದನ್ನು ನೆನಪಿದೆ. ಹಳ್ಳಿಯ ಜನರು ಬಾಗಿಲುಗಳು ಮುಚ್ಚಿಕೊಂಡು ನೋಡುತ್ತಿದ್ದರು. ಯಾರು ಸಹಾಯ ಮಾಡಲಿಲ್ಲ. ಏಕೆಂದರೆ ಅವರು ಎಲ್ಲರೂ ಅವಳನ್ನು ನೋಡಿದ್ದರು. ಮುಂದಿನ ರಾತ್ರಿ ನಿದ್ದೆ ಬರಲಿಲ್ಲ. ಕಬ್ಬಿಣದ ಬಾಗಿಲು ಇದ್ದರೂ ನಗು ದಾಟಿ ಬಂದಿತ್ತು. ಒಂದೇ ಕೋಣೆಯಲ್ಲಿ ಯಾರೋ ನಡೆದು ಹೋಗಿದಂತೆ ಶಬ್ದ. ಗಾಜಿನ ಮೇಲೆ ಬರೆಯಲ್ಪಟ್ಟಂತೆ, ಹಿಂತಿರುಗು. ಅವಳು ನನ್ನನ್ನು ಕರೆಯುತ್ತಿದ್ದಳು. ಕೊನೆಗೆ ನಾನು ಒಪ್ಪಿಕೊಂಡೆ. ಹೆದರಿಕೆಯಲ್ಲಾದರೆ ಒಗ್ಗಟ್ಟು. ಈ ಕಥೆ ಮುಗಿದೇ ಬಿಡಬೇಕು. 3ನೇ ದಿನ ರಾತ್ರಿ ಮತ್ತೆ ಆ ಮನೆಗೆ ಹೋದೆ. ಈ ಬಾರಿ ಮನೆಯು ನನ್ನನ್ನು ಕಾಯುತ್ತಿದ್ದಂತೆ. ಬಾಗಿಲು ತಾನೇ ತೆರೆದು ಗಾಳಿ ಇಲ್ಲದೆ ಸ್ವಲ್ಪ ಕಂಪಿಸಿತು. ಒಳಕ್ಕೆ ಹೋದಾಗ ಗೋಡೆಯ ಮೇಲೆ ಒಂದೇ ಸಾಲು ಬರಹ. ನನಗೆ ನಗು ನೀಡಿದವರು ಎಲ್ಲರೂ ಉಳಿದಿಲ್ಲ. ಮನೆ ಒಳಗೊಂದು ಕೋಣೆ ನೇರ ಬೆಳಕಿನಿಂದ ಹೊಳೆಯುತ್ತಿತ್ತು. ಅಲ್ಲಿ ನಿಂತಿದ್ದಳು ತಾರಿಣಿ. ಅದೇ ನಗು. ಈ ಬಾರಿ ಇನ್ನೂ ಅಗಾಧ, ಇನ್ನೂ ವಿಕೃತ. ನನ್ನ ನಗು ತೆಗೆದವರು ನೀನಲ್ಲವೇ? ಅವಳು ಕೇಳಿದಳು. ಅಷ್ಟೇ, ನನಗೆ ಎಲ್ಲವೂ ಗೊತ್ತಾಯಿತು. ನಾನು ತೆಗೆದ ಮೊದಲ ಫೋಟೋ ಅವಳ ನಗನ್ನು ಪುನಃ ಜೀವಂತಗೊಳಿಸಿತ್ತು. ಅವಳು ತನ್ನ ನೋವಿನಿಂದ ಹೊರಬರಲು ನಗುತ್ತಿದ್ದಳು. ಆದರೆ ಅದನ್ನು ನೋಡುವ ಪ್ರತಿಯೊಬ್ಬರೂ
ಮನಸ್ಸು ಕಳೆದುಕೊಳ್ಳುತ್ತಿದ್ದರು. ಅವಳು ನಿಧಾನವಾಗಿ ನನ್ನತ್ತ ಬಂದಳು. ನಮ್ಮ ಮುಖಗಳು ಒಂದೇ ಆಗಬೇಕು. ಅವಳ ಕೈ ನನ್ನ ಗಲ್ಲ ತಲುಪಿ ಕತ್ತಿಯಿಂದ ಎಳೆದಂತೆ ಸುಡುತ್ತಿತ್ತು. ನಾನು ಕಿರುಚಿದೆ. ಕಣ್ಣು ಮಂಕಾಯಿತು. ನಾನು ಎಚ್ಚರವಾದಾಗ ಮನೆ ಖಾಲಿ. ಗೋಡೆಗಳು ಬಿಳಿ. ನಗುಗಳಿಲ್ಲ. ತಾರಿಣಿಯಿಲ್ಲ. ಹೊರಗೆ ಓಡಿದೆ. ಹಳ್ಳಿ ಖಾಲಿ. ಮನೆಗಳು ಬಿಟ್ಟಿವೆ. ಜನ ಯಾರೂ ಇಲ್ಲ. ನಂತರ ನನಗೆ ಅರಿವಾಯಿತು. ಅವರು ಹೋದಿಲ್ಲ, ನಾನೇ ಹೋದಿದ್ದೇನೆ. ಅದರ ನಂತರ ನಾನಿದ್ದ ಹಳ್ಳಿ ಪ್ರಪಂಚದ ಯಾವ ನಕ್ಷೆಯಲ್ಲೂ ಇಲ್ಲ. ಹವೆಯಲ್ಲಿ ಮತ್ತೆ ಕೇಳಿಬಂತು ಆಕೆಯ ನಗು. ಈ ಬಾರಿ ಅದು ನನ್ನದೂ ಆಗಿತ್ತು.